ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು, ನಮಸ್ಕಾರ, ಪ್ರಣಾಮಗಳು. ಇವತ್ತು ನಮ್ಮೊಂದಿಗಿದ್ದಾರೆ ಪ್ರಮೋದ್ ನಟರಾಜ್ ಅವರು. ಇವರು ಅಂತಿಂಥ ವ್ಯಕ್ತಿ ಅಲ್ಲ, ಅದು ಯುವ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಯಾಕಂದ್ರೆ ಅವರು ಇಂಜಿನಿಯರಿಂಗ್ನಲ್ಲಿ ಬ್ರಿಲಿಯಂಟ್ ಅಕಾಡೆಮಿಕ್ ಕರಿಯರ್ನಿಂದ ಗೋಲ್ಡ್ ಮೆಡಲ್ ತಗೊಂಡು ಪಾಸ್ ಆದಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್. ಅವರು ತಮ್ಮ ಕೆಲಸ ಪ್ರಾರಂಭ ಮಾಡಿದ್ದು ಸೋನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ. ಆದರೆ ಪುಟ್ಟ ಒಬ್ಬ ತತ್ವಜ್ಞಾನಿ ಅಂತ ಮತ್ತೆ ಆತ್ಮಜ್ಞಾನಿ ಆಗಿದ್ರಿಂದ ಅವರ ಪ್ಯಾಷನ್ನು ವೃತ್ತಿಯಲ್ಲಿ ಇಂಜಿನಿಯರ್ ಆದ್ರೂ ಕೂಡ ಪ್ರವೃತ್ತಿಯಲ್ಲಿ ಅವರು ಆತ್ಮಜ್ಞಾನದ ಕಡೆಗೆ ಒಲವಿತ್ತು. ಹಾಗಾಗಿ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಮೇಧಾವಿಯಾದಂಥ ವಾಗ್ಮಿಯಾಗಿ ಪ್ರವಚನಗಳನ್ನ ಮಾಡಿಕೊಂಡು ಜನರ ಅಜ್ಞಾನವನ್ನ ದೂರ ಮಾಡಿ ಅವರ ಮನದಲ್ಲಿ ಸುಜ್ಞಾನವನ್ನ ಬೆಳಗಿಸ್ತಾ ಇದ್ದಂಥವ್ರು ನಮ್ಮ ಪ್ರಮೋದ್ ನಟರಾಜ್ ಅವರು. ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ತಮಗೂ ಸ್ವಾಗತ ಪ್ರಮೋದ್ ಅವರೇ. ನಮಸ್ಕಾರ. ನಮಸ್ಕಾರ. ನೀವು ನಮ್ಮೊಂದಿಗೆ ಬಂದಿದ್ದು ಬಹಳ ಸಂತೋಷ. ನನಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಒಬ್ಬ ಮೇರು ವ್ಯಕ್ತಿತ್ವ, ಅತ್ಯಂತ ದೊಡ್ಡ ಸಾಧಕಿ, ಭಾರತದಲ್ಲಿ ನೋಡಿದಾಗ ಅತ್ಯಂತ ದೊಡ್ಡ ಸಾಧಕಿಯೊಂದಿಗೆ ಇವತ್ತು ಸಂವಾದ ನಾನು ತಗೊಳ್ಬೇಕಾಗಿದ್ದು, ಅದನ್ನ ನನ್ನ ಸಂದರ್ಶನ ಆಗ್ತಾ ಇದೆ ಅನ್ನೋದು ಪರಮಾತ್ಮನ ಕೃಪೆ ಅಷ್ಟೇ ಅಲ್ಲದೆ ಬೇರೆದೇನು ಇಲ್ಲ. ಸಾಧಕರೇ ಆಗಕ್ಕೆ ಕಾರಣ ಸಿದ್ಧಿ ಬುದ್ಧಿ ವಿದ್ಯೆ ಕೊಡುವಂತ ವಿನಾಯಕನ ಕೃಪೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇವತ್ತು ನಾವು ಗೌರಿ ಗಣೇಶ ಅಂತ ಯಾಕೆಂದ್ರೆ ಬರೀ ವಿಶ್ವದಲ್ಲಿ ಎಲ್ಲೂ ತಾಯಿ ಮತ್ತೆ ಮಗನನ್ನ ಒಂದು ಪೂಜಿಸುವಂತ ವ್ಯವಸ್ಥೆ ಇರೋದು ನಮ್ಮ ಸನಾತನ ಧರ್ಮದಲ್ಲಿ. ಯಾಕಂದ್ರೆ ತಾಯಿ ಜಗಜ್ಜನನಿ ಜಗನ್ಮಾತೆಯ ಸ್ವರೂಪೆ ಸ್ವರ್ಣಗೌರಿ. ಅವಳು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ರೂಪವಂತ ಕೊಟ್ಟಂಥವಳು. ಅವಳ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯ ಜೊತೆಗೆ ಅವಳ ಮಗ, ಅತ್ಯಂತ ಆಜ್ಞಾಕಾರಿಯಾದಂಥ ಮಗ, ಅವನು ಕೊಡೋದು ಸಿದ್ಧಿ ವಿದ್ಯೆ ಬುದ್ಧಿ. ಸೊ ಈ 6 ನಮಗೆ ಬಂದಿದ್ದೇ ಆದ್ರೆ ನಾವೆಲ್ಲರೂ ಸಾಧಕರಾಗ್ತೀವಿ. ಹಾಗಾಗಿ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಕ್ಕೆ ನಾವು ಮುಂದಾಗಬೇಕು. ಇವತ್ತಿನ ಪೀಳಿಗೆಯಲ್ಲಿ ಎಲ್ಲೋ ಒಂದು ಕಡೆಗೆ ಅದು ಹೊಟ್ಟೋಗ್ಬಿಟ್ಟಿದೆ. ಯಾಕಂದ್ರೆ ವಿನಾಯಕ ಅಂತಂದ್ರೆ ಪ್ರಥಮ ಪೂಜಾ, ಅವನು ಅನಾದಿ ಕಾಲದಿಂದಲೂ ಕೂಡ ಪ್ರಥಮ ಅವನಿಗೆ ಪೂಜೆ ಸಲ್ಲಿಸಿ ನಂತರ ಮಿಕ್ಕಿದ್ದು ಅಂತ. ಆಮೇಲೆ ಲೋಕಮಾನ್ ತಿಲಕ್ ಅವರು ಆ ಕಾಲದಲ್ಲಿ, ಸ್ವಾತಂತ್ರ್ಯದ ಕಾಲದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿ ಗುಂಪು ಕೂಡ್ಸಕ್ಕೆ ಈ ಸಾಮೂಹಿಕವಾದಂಥ ಗಣೇಶೋತ್ಸವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಇತ್ತೀಚಿನ ಪೀಳಿಗೆಯಲ್ಲಿ ಎಲ್ಲೋ DJ ಹಾಕೊಂಡು ಕುಡಿದು ಕುಣಿಯೋದು ದುರಭ್ಯಾಸಗಳು ಸ್ಟಾರ್ಟ್ ಆಗಿದೆ. ಇಂಥ ಸಮಯದಲ್ಲಿ ಒಬ್ಬ ವಿವೇಕಿ, ಒಬ್ಬ ಯುವಕರಾದಂಥ ನೀವು ವಿವೇಕಾನಂದರ ಏನಂತ, ತನಗಾಗಿ ಯಾರು ಬದುಕ್ತಾರೋ ಅವ್ರು ಬದುಕಲ್ಲ, ಬೇರೆಯವ್ರಿಗಾಗಿ ಬದುಕೋದು ಬದುಕು ಅಂತ ನೀವು ಪಾಲಿಸ್ಕೊಂಡು ಬಂದವರು. ನೀವೇನ್ ಹೇಳ್ತೀರಾ ಹೇಳಿ. ಖಂಡಿತವಾಗ್ಲಿ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮನೆಗೆ ಗೌರಿಯನ್ನ ಗಣೇಶನನ್ನ ಕರೆದುಕೊಂಡು ಬರುವಂತೆ ಮನಸ್ಸಿಗೂ ಕೂಡ ಎಲ್ಲರೂ ಕೂಡ ಗೌರಿ ಗಣೇಶನನ್ನ ಕರ್ಕೊಂಡು ಬಂದು ವರಸಿದ್ಧಿ ವಿನಾಯಕ ಯಾವ ರೀತಿ ಸಿದ್ಧಿಯನ್ನ ಪ್ರಾಪ್ತ ಮಾಡ್ತಾನೋ ಆ ರೀತಿ ನಮ್ಮ ಜೀವನದಲ್ಲೂ ಕೂಡ ಸಿದ್ಧಿಯನ್ನ ಸಿಗುವಂತ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೆಗೆ ಗೌರಿ ಮತ್ತು ಗಣೇಶನನ್ನ ಕರೆದುಕೊಂಡು ಬರುವಂತೆ ಮನಸ್ಸಿಗೂ ಕೂಡ ಗೌರಿಯನ್ನ ಮತ್ತು ಗಣೇಶನನ್ನ ಆವಾಹನೆ ಮಾಡಿ ಅಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಅಮ್ಮ ಹೇಳ್ದ ಹಾಗೇನೆ ಇಡೀ ಭಾರತದಲ್ಲಿ ಯಾವ ಕಾಲದಲ್ಲಿ ಜಾಥಾ ಅನ್ನುವಂಥದ್ದು ನಡೆಯೋದಿಕ್ಕೆ ಸಾಧ್ಯವಿಲ್ಲದಿತ್ತೋ ಆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಮಾಡಬೇಕು ಅಂತ ತಿಲಕರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆಯುತ್ತೇನೆ ಅನ್ನುವಂತಹ ಘೋಷವಾಕ್ಯದಿಂದ ಪ್ರಸಿದ್ಧರಾದಂತಹ ತಿಲಕರು ಭಾರತವನ್ನ ಏಕೀಕರಣಗೊಳಿಸಬೇಕು, ಭಾರತದ ಪ್ರತಿಯೊಬ್ಬರಲ್ಲೂ ರಾಷ್ಟ್ರಭಕ್ತಿ ಮೂಡಬೇಕು. ಹಾಗೆ ಈ ಒಂದು ಸಾಮೂಹಿಕ ಗಣೇಶೋತ್ಸವ ಒಂದು ಆಡಂಬರದಂತೆ ಅಷ್ಟೇ ಇಲ್ಲದೆ ಅದು ಆಚಾರ ವಿಚಾರಕ್ಕೆ ಒಂದು ಮುನ್ನಡಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ, ಸಾಂಸ್ಕೃತಿಕವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಮೂಹಿಕ ಗಣೇಶೋತ್ಸವನ ಆಚರಿಸ್ತಾರೆ. ಆದ್ರೆ ಇವತ್ತು ನಾವು ನೋಡಿದಾಗ ಹಲವಾರು ಜನ ಹಾಕುವಂತಹ ಆರ್ಕೆಸ್ಟ್ರಾ ಹಾಡುಗಳು ಹೊಡಿಮಗ 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 ಅಂತ ಇರಬಹುದು, ಇನ್ನೊಂದಿರ್ಬಹುದು, ಮತ್ತೊಂದು ನೋಡಿದಾಗ ನಮ್ಗನ್ಸತ್ತೆ ಎಲ್ಲಿ ಹೋಗ್ತಾ ಇದೀವಿ, ನಾವೆತ್ತ ಸಾಗುತ್ತಿದ್ದೇವೆ. ಹಾಗಾಗಿ ಇವತ್ತಿನ ಯುವಕರಲ್ಲಿರುವಂತಹ ಶಕ್ತಿ ಅಪ್ರಮೇಯವಾದದ್ದು. ಆದ್ರೆ ಅದಕ್ಕೆ ಒಂದು ದಿಕ್ಕು ಬೇಕು, ದಿಶಾ ಬೇಕು. ಹಾಗಾಗಿ ಇರುವಂತಹ ಯುವಕರಿಗೆ ಯಾವುದೇ ಕಾರಣಕ್ಕೂ ನಾವೇನು ಮಾಡಬೇಡಿ ಅಂತ ಹೇಳ್ಬೇಕಿಲ್ಲ, ಅದಕ್ಕೆ ಸರಿಯಾದಂತಹ ಚಾನೆಲ್ ನ ತೋರಿಸಿದ್ರೆ ಆಗತ್ತೆ. ಚಿನ್ಮಯಾನಂದ ಹೇಳೋ ರೀತಿಯಲ್ಲಿ ಯೂತ್ ಆರ್ ನಾಟ್ ಯೂಸ್ಲೆಸ್, ಯೂತ್ ಆರ್ ಯೂಸ್ಲೆಸ್.
ಸೊ ಆ ದೇ ಆರ್ ದೃಷ್ಟಿಯಿಂದ ನಾಟ್ ಇಫ್ ದೇ ಯು ಆರ್ ಕ್ಯಾನ್ ಯೂಸ್ ನಾಟ್ ದೆಮ್ ಫಾರ್ ದ ಹೋಪ್ಲೆಸ್, ನೇಷನ್ ದೇರ್ ಬಿಲ್ಡಿಂಗ್, ಹೋಪ್ ಫಾರ್ ದೆಮ್ ಇಸ್ ಲೆಸ್ ಹೋಪ್ ಅಂತ. ಫಾರ್ ಲೆಸ್. ಎಸ್, ಹೌದು, ಹಾಗಾಗಿ ಆ ದೃಷ್ಟಿಯಿಂದ ನಿಮ್ಮಂಥವ್ರು ಅವರನ್ನ ಅವ್ರಿಗೆ ನೇಷನ್ ಮಾರ್ಗದರ್ಶನ ಬಿಲ್ಡಿಂಗ್ ಆಗ್ಬೇಕು. ಹೌದು, ದೃಷ್ಟಿಯಲ್ಲಿ ನಾವು ಅವ್ರನ್ನ ಸಜ್ಜುಗೊಳಿಸಿದ್ರೆ ಪ್ರಾಬಬ್ಲಿ ತಿಲಕರ ಹ್ಮ್, ಒಂದು ಕನಸು ನನಸಾಗತ್ತೆ ಅಂತ ಭಾವಿಸ್ಬೋದು. ಹೌದು, ಹೌದು. ಈಗ ಗಣೇಶನ ಪೂಜೆ ನಾವು ಅನಾದಿ ಕಾಲದಿಂದ ಸತ್ಯಯುಗದಿಂದೂ ಆಗ್ತಾ ಬಂದಿದೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಆಚರಣೆಯಲ್ಲಿ ವಿಚಾರದಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೀವಿ. ಯಾವ್ಯಾವ ರೀತಿಯಿಂದ ಗಣೇಶನ ಪೂಜೆ ಮಾಡ್ತಾರೆ, ಹೇಗೆ ಮಾಡ್ಬೇಕು ಅಂತ ತಿಳಿಸ್ಕೊಡಿ. ವಿಶ್ವವಂದ್ಯನಾದ ಗಣೇಶನನ್ನ ಬರೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ಆಚರಣೆಯಲ್ಲಿ ಬೇರೆ ಬೇರೆ ರೀತಿಯ ಪೂಜೆಯಲ್ಲಿ ನೋಡಬಹುದು. ಅವನ ಹೌದು, ಒಂದು ರೂಪದಲ್ಲಿ ವ್ಯತ್ಯಾಸವನ್ನ ನೋಡಬಹುದು, ಅವನ ಒಂದು ಗುಣ ಲೀಲೆಯಲ್ಲಿ ವ್ಯತ್ಯಾಸವನ್ನ ನೋಡಬಹುದು, ಅವನ ಬರುವಂತಹ ಮೂರ್ತಿಗಳಲ್ಲೇ ಯಾವ ಯಾವ ರೀತಿ ಇದೆ ಅಂತ ನೋಡ್ತೀವಿ. ಒಂದು ಕಡೆ ಸಿಂಹಾಸನದಲ್ಲಿ ಕೂತಿರ್ತಾನೆ, ಇನ್ನೊಂದು ಕಡೆ ತಬಲಾ ಹಿಡಿದಿರ್ತಾನೆ, ಇನ್ನೊಂದು ಕಡೆ ವೀಣೆ ಹಿಡಿದಿರ್ತಾನೆ. ಪ್ರತಿಯೊಂದರಲ್ಲೂ ನೃತ್ಯ ಕೂಡ ಮಾಡ್ತಾ ಅವನನ್ನ ನಾವು ಇರ್ತಾನೆ. ನೋಡಬಹುದು. ಹೌದು, ಹೌದು, ಹೌದು. ಸೊ ಹಾಗಾಗಿ ಅವನ ರೂಪಗಳು ಎಷ್ಟು ಅಂದ್ರೆ ಒಂದು ಅಥವಾ ಏಕಮೇವ ದ್ವಿತೀಯವೂ ಹೌದು, ಹಾಗೆ ಅನಂತವೂ ಹೌದು. ಹೌದು, ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಯಾವ ಯಾವ ಭಾವದಲ್ಲಿ ನಾವು ಗಣೇಶನನ್ನ ಪೂಜೆ ಮಾಡ್ತಾರೆ. ಹಲವಾರು ಜನ ಇವತ್ತಷ್ಟೇ ಅಲ್ಲ, ಪ್ರತಿನಿತ್ಯ ಗಣೇಶನ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಅವನ ಪ್ರಥಮಾಧಿಪತಿ ಅಂತ ಹೇಳಿ. ಯಾವುದೇ ಪೂಜೆ ಮಾಡ್ಬೇಕಾದ್ರೂ ಪ್ರಥಮಾಧಿಪತಿ ಅವನು ಪೂಜೆ ಮಾಡ್ಬಿಟ್ಟು ಮಾಡಬೇಕು ಅನ್ನುವಂತಹ ಮೊದಲನೇ ಹಂತದವ್ರು ಇರ್ತಾರೆ. ಎರಡನೇ ಹಂತದಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ವಿಘ್ನಹರ್ತ. ನಾವೆಲ್ಲರೂ ಕೂಡ ಹೌದು, ಏನ್ ಹೇಳ್ತೀರಿ, ಗಣೇಶನನ್ನ ಪೂಜೆ ಮಾಡಿದೆ ಯಾಕಂದ್ರೆ ಬರುವಂತಹ ಕಷ್ಟಗಳು, ಅಂದ್ರೆ ನಾನು ಯಾವ್ದೋ ಒಂದು ಸಿದ್ಧಿಗೆ ಹೋಗ್ಬೇಕು, ಸಾಧನೆ ಮಾಡ್ಬೇಕು ಅಂತ ಇದೀನಿ, ಅದರಲ್ಲಿ ಅವಾಂತರಗಳು ಬರದೇ ಇರ್ಲಿ, ಹಾಗಾಗಿ ವಿಘ್ನಗಳು ಹೋಗ್ಲಿ, ವಿಘ್ನ ವಿನಾಶಕನಾಗಿ ಅಂತ ಹೇಳಿ ಮಾಡುವಂತದ್ದು ಎರಡನೇ ಹಂತ. ಅದರಿಂದ ಮೂರಕ್ಕೆ ಹೋದಾಗ ಇಲ್ಲಿ ಬರುವಂತದ್ದು ಇಷ್ಟ ದೇವತಾ ಅಂತ. ಭಾರತೀಯ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಿದವರು ಯಾರು ಅಂದಾಗ ಆದಿಶಂಕರಾಚಾರ್ಯರು ಅಂದ್ರೆ ಹೌದು. ಉತ್ಪ್ರೇಕ್ಷೆ ಆಗಲಾರದು. ಅವರು ಷಣ್ಮತಾಚಾರ್ಯರು ಅಂತ. ಆ ಕಾಲದಲ್ಲಿ 6 ಮತಗಳಿದ್ವು: ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಆ ಸೂರ್ಯ ಉಪಾಸಕರು ಮತ್ತು ಸ್ಕಂದೋಪಾಸಕರು. ಅವರು ಈ 6ನ್ನೂ ಕೂಡ ಒಟ್ಟುಗೂಡಿಸಿ ಷಣ್ಮತಾಚಾರ್ಯರಾಗಿ ಹೇಳ್ತಾರೆ, ಹೌದು, ನೀವೆಲ್ಲರೂ ಪೂಜಿಸುತ್ತಿರುವುದು, ನೀವೆಲ್ಲರೂ ಆರಾಧಿಸುತ್ತಿರುವುದು ಒಂದೇ ಹೌದು, ತತ್ವವನ್ನೇ. ಆ ಇಷ್ಟ ದೇವತೆ ನೀವು ಯಾವ್ದನ್ನಾರು ಇಟ್ಕೊಳ್ಳಿ, ಅದನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಬೇರೆ ದಿನ ಸಬಾರ್ಡಿನೇಟ್ ಆಗಿ ಮಾಡಿ ಅಂತ ಹೇಳಿ ಪಂಚಾಯತನ ಪೂಜೆಯ ಪದ್ಧತಿ ಕೂಡ ಬಂತು. ಹೌದು. ನಂತರ ಇದಕ್ಕಿಂತನೂ ಮುಖ್ಯವಾಗಿ ಬಂದಾಗ ಈಶ್ವರ ಅಂತ. ಅಂದ್ರೆ ಗಣೇಶ ಅಂದ್ರೆ ಬೇರೆ ಯಾರೂ ಅಲ್ಲ, ಇಡೀ ಜಗತ್ ಸೃಷ್ಟಿ ಸ್ಥಿತಿ ಲಯಕಾರಕ, ಕರ್ಮಫಲದಾತ. ಅವನೇ ಎಲ್ಲವನ್ನ ನಡೆಸ್ತಾ ಇರೋವಂತಹ ವಿಚಾರಗಳನ್ನು ಕೂಡ ನಾವು ಗಣೇಶ, ಅಥರ್ವ ಶೀರ್ಷ ಈ ತರದಲ್ಲಿ ನೋಡ್ತೀವಿ. ಇನ್ನು ಅದಕ್ಕಿಂತಲೂ ಮುಖ್ಯವಾಗಿ ನೋಡಿದಾಗ ಏನು ಗಣೇಶ ಅಂದಾಗ ಪರಬ್ರಹ್ಮ ತತ್ವವೇ, ಬೇರೆ ಏನೂ ಅಲ್ಲ, ನಮ್ಮ ಆತ್ಮತತ್ವವೇ ಪರಬ್ರಹ್ಮ ತತ್ವವೇ ಆಗಿರೋದ್ರಿಂದ ಇಲ್ಲಿ ಎಲ್ಲವನ್ನು ಕೂಡ ಗಣೇಶ ಅಂತ ನೋಡಬಹುದು. ಆ ಗಣಪತಿ ಅನ್ನುವಂತಹ ಹೆಸರಲ್ಲೇ ನೋಡಿ, ಗಣ ಈಶ ಅಥವಾ ಗಣಪತಿ. ಗಣ ಅಂದ್ರೇನು? ಒಂದು ಸಮೂಹ, ಒಂದು ಗುಂಪು. ಯಾವುದರ ಗುಂಪು ಅಂತಂದಾಗ ಮೊಟ್ಟ ಮೊದಲಿಗೆ ನಾವು ಪುರಾಣ ಕಥೆಗಳಲ್ಲಿ ನೋಡಿದಾಗ ಶಿವಗಣಗಳಿದ್ವು, ಶಿವಗಣಗಳಿಗೆ ಈಶನಾದ, ಆದ್ರಿಂದ ಗಣೇಶ ಅಂತ. ಈ ರೀತಿ ತಗೊಂಡ್ರೆ ಅದೊಂದು ಡಿಟಿ, ಅದೊಂದು ದೇವತೆ. ಆದ್ರೆ ಈ ಗಣ ಅನ್ನುವಂಥದ್ದನ್ನ ಪಂಚಭೂತಗಳ ಗಣ ಅಂತ ಇಟ್ಕೊಂಡ್ರೆ ಪಂಚಭೂತಗಳಿಗೆ ಈಶ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಅಂತ. ಅದೇ ಆ ಗಣ ಅನ್ನೋದನ್ನ ಇಂದ್ರಿಯ ಸಮೂಹ, ಮನಸ್ಸು, ಇದನ್ನೆಲ್ಲ ಅಂತ ಇಟ್ಕೊಂಡ್ರೆ ಅಂತರ್ಯಾಮಿಯಾದಂತಹ ಪರಮಾತ್ಮನೇ ಅಲ್ವೇ ಗಣೇಶ. ಪರಮಾತ್ಮನೇ ಗಣೇಶ. ಅದರ ಜೊತೆಗೆ ಗಣ ಅಂದಾಗ ಅಕ್ಷರ ಗಣಗಳು ಅಂತ ತಗೊಂಡ್ರೆ, ಅಕ್ಷರ ಸಮೂಹಕ್ಕೆ ತಗೊಂಡಾಗ ವಿದ್ಯಾಧೀಶನಾಗಿ ಕಾಣ್ತಾನೆ. ಗಣ ಅಂತ ತಗೊಂಡಾಗ ಋಗ್ಯಜು ಸಾಮ ಮಂತ್ರಗಳನ್ನ ತಗೊಂಡ್ರೆ ಮಂತ್ರದ ಧೀಶನಾಗಿ ಓಂಕಾರ ಸ್ವರೂಪಿಯಾಗಿ ನಿಲ್ತಾನೆ. ಹಾಗಾಗಿ ನಾವು ಓಂಕಾರ ಸ್ವರೂಪವನ್ನು ಗಣೇಶ ಅಂತ ಹೇಳ್ತೀವಿ. ಹೀಗೆ ಒಂದು ಸಣ್ಣ ದೇವತೆಯಿಂದ ಆತ್ಮ ಚೈತನ್ಯ, ವಿಶ್ವ ಚೈತನ್ಯದವರೆಗೆ ಗಣೇಶನನ್ನ ಆರಾಧಿಸುವಂಥದ್ದು, ಪೂಜಿಸುವಂಥದ್ದು ನಮ್ಮ ಒಂದು ಪದ್ಧತಿಯಲ್ಲಿದೆ. ನಮ್ಮ ಒಂದು ಮೆಚುರಿಟಿ ಎಷ್ಟಿರುತ್ತೋ ಅಷ್ಟರ ಮುಂದಕ್ಕೆ ಹೋಗ್ಬೋದು. ಈಗ ನೀವು ವಿಘ್ನೇಶ್ವರ ಅಂತ ಅಂತೀವಿ, ಅದನ್ನ ವಿಘ್ನಕಾರಕ ಕೂಡ ಗಣಪತಿನೇ. ಅದ್ ಹೇಗೆ ಎರಡು ಆಪೋಸಿಟ್ ಅಂದ್ರೆ ವಿರುದ್ಧ ಪದಗಳಾದ್ರೂ ಅದ್ ಹೇಗೆ ಅಂತ ತಿಳಿಸಿ ನಮ್ಗೆ. ತುಂಬಾ ಅದ್ಭುತವಾದಂತಹ ಪ್ರಶ್ನೆ. ಹಲವಾರು ಜನರಿಗೆ ಅನ್ಸುತ್ತೆ ಅವನೇ ವಿಘ್ನಕರ್ತಾನು ಹೌದು, ಅವನೇ ವಿಘ್ನಹರ್ತಾನು ಹೌದು, ಹೇಗೆ ಸಾಧ್ಯ? ಕಾಂಟ್ರಡಿಕ್ಷನ್ ಅಂತ ಅನ್ಸುತ್ತೆ. ಇಟ್ ಇಸ್ ಅ ಸೀಮಿಂಗ್ ಕಾಂಟ್ರಡಿಕ್ಷನ್ ಅಂತ ಅನ್ಬಹುದು. ಯಾವ ರೀತಿ ಅಂತ ಅಂದಾಗ, ನಮ್ಗೆ ಹಲವಾರು ಸರಿ ನಮ್ಮ ಮನುಷ್ಯನ ಜೀವನ ಅಂತಂದಾಗ ಇಟ್ ಆಲ್ವೇಸ್ ಕಮ್ಸ್ ವಿತ್ ಫ್ರೀ ವಿಲ್, ಒಂದು ಪುರುಷ ಪ್ರಯತ್ನದಿಂದ ಬರುತ್ತೆ. ಹಾಗೆ ನಮ್ಮ ಜೀವನ ನಡೆಯುವಂಥದ್ದು ಯಾವುದರ ಮೇಲೆ ಅಂದಾಗ, ನನ್ನ ಜೀವನದಲ್ಲಿ ಬರುವಂತಹ ಆಸೆ, ಆ ಆಸೆಯನ್ನ ಪೂರೈಸಿಕೊಳ್ಳಲಿಕ್ಕೆ ಕರ್ಮ. ಆ ಆಸೆ ಅನ್ನುವಂಥದ್ದು ಪ್ರತಿಯೊಂದು ಬಾರಿಯೂ ಕೂಡ ಧಾರ್ಮಿಕವಾಗೇ ಇರುತ್ತೆ ಅಂತಿಲ್ಲ. ಒಂದೊಂದು ಸರಿ ಅಧರ್ಮದ ರೀತಿಯಲ್ಲಿ ಕೂಡ ಆಸೆಯನ್ನ ಬಂದ್ಬಿಡುತ್ತೆ. ಅನ್ನೆಸೆಸರಿ ಡಿಸೈರ್ಸ್ ಗಳು ಬರುತ್ತೆ, ಬೇಡಬಾರದಂತಹ ಡಿಸೈರ್ಸ್ ಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ನನಗೆ ವಿಘ್ನವನ್ನ ತರಬೇಕು ಅವನು, ಇಲ್ಲಾಂದ್ರೆ ನನ್ನ ಜೀವನ ಅವಾಂತರದ ರೀತಿಯಲ್ಲಿ ಹೋಗುತ್ತೆ, ತಪ್ಪು ದಾರಿಯಲ್ಲಿ ಹೋಗುತ್ತೆ. ಯಾವಾಗ ನನ್ನ ಆಸೆಗಳು, ಕಾಮ, ಇದು ಕರ್ಮಕ್ಕೆ ಪ್ರಚೋದನೆ ಮಾಡುವಂತಹ ಕಾಮ ಯಾವ ದಿಕ್ಕಿನಲ್ಲಿ ಧರ್ಮ ಆಧಾರಿತವಾಗಿರುತ್ತೋ ಆಗ ಅದಕ್ಕೆ ಅವನು ವಿಘ್ನ ಹರ್ತನಾಗಿ ಬಂದು ಅದನ್ನ ತಿಳಿ ಮಾಡಿ ಆ ದಾರಿಯನ್ನ ಸುಗಮ ಮಾಡ್ತಾನೆ.
ಇದು ಹೇಗೆಂದ್ರೆ ಶ್ರೀಕೃಷ್ಣ ಅಂದ್ರೆ ಪರಮಾತ್ಮ ನಮ್ಗೆ ಗೀತೆಯಲ್ಲಿ ನಮ್ಗೆ ಪಾಠ ಕೊಟ್ಬಿಟ್ಟು ಪಾಠ ಕಲಿಸ್ಬಿಟ್ಟು ನಮ್ಗೆ ಬುದ್ಧಿ ಕಲಿಸ್ತಾನೆ ಅಂತ. ಹಾಗಾಗಿ ಪರ್ಫೆಕ್ಟ್ ಬುದ್ಧಿವಂತ. ಹೌದು, ಬಾರಿ ಪರ್ಫೆಕ್ಟ್ ಬುದ್ಧಿವಂತ. ಅದರ ಹೌದು ಜೊತೆಗೆ ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳುವಂಥದ್ದು. ಹಾಗೆ ನಾವು ವಿಘ್ನಹರ್ತ ಅಂತ ಅನ್ನುವಂತಹ ಕಥೆಗಳನ್ನ ನಾವು ನೋಡೋದು ಯಾವ್ದು ನೋಡ್ತೀವಿ? ರಾವಣ ಆತ್ಮಲಿಂಗವನ್ನ ತಗೊಂಡು ಬರುತ್ತಿದ್ದಾಗ ಆತ್ಮಲಿಂಗ. ಹೌದು ವಿಘ್ನಕರ್ತನಾಗಿ ಬಂದ. ಬರ್ಬೇಕಲ್ವಾ? ಹೌದು ಇವತ್ ನೋಡಿ, ಹೌದು. ಯಾವ ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ ಕೊಡಬಾರದು ಅಂಥವರ ಕೈಗೆ ಸಿಕ್ಕಿರೋದಕ್ಕೆ ಜಗತ್ತಿಗೆ ಯಾವ ರೀತಿ ಆಗ್ತಾ ಇದೆ? ನಿಜ ನಿಜ ಆ ನಿಜ. ಸಮಯದಲ್ಲಿ ಕರ್ತನಾಗಿ ಬರಬೇಕು. ಶ್ರವಣ ಮುನಿಗಳು ಯಾವಾಗ ಪ್ರೈಡ್ ಅಥವಾ ಅರಗೆನ್ಸ್ ಮೂಲಕ ತಪಸ್ಸನ್ನ ಮಾಡಿ ಯಾವ್ದು ಮಾಡೋ ಆಗ ವಿಘ್ನಕರ್ತರಾಗಿ ಬರ್ತಾರೆ. ಅದೇ ಹ್ಮ್. ಯಾವಾಗ ಕೃಷ್ಣಾರ್ಜುನರು ಮಹಾಭಾರತ ಯುದ್ಧಕ್ಕೆ ಹೋಗುವಾಗ ಗಣೇಶನನ್ನ ಪೂಜೆ ಮಾಡಬೇಕು ಅಂದ್ರೆ ಆಗ ಹೌದು ವಿಘ್ನಹರ್ತನಾಗಿ ಬಂದು ಜಯ ಹೌದು ಸಾಧಿಸಿಕೊಡ್ತಾನೆ. ಹಾಗಾಗಿ ಹೌದು ನಮಗೆ ಕಾಣಿಸುವುದು ಕಾಂಟ್ರಡಿಕ್ಷನ್ ಅಂತ ಅಂದ್ರೂ ಕೂಡ ಹ್ಮ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಷ್ಕೃತ ಹೌದು ಅಂದ್ರೆ ಧರ್ಮಕ್ಕೆ ಪರಿಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ವಿಘ್ನಹರ್ತನಾಗಿ ಅಧರ್ಮಕ್ಕೆ ವಿಘ್ನಕರ್ತನಾಗಿ ಬಂದು ನಮಗೆ ಕರ್ತನಾಗಿ. ಪರಿಪಾಲನೆ ಹೌದು ಮಾಡ್ತಾನೆ ಹೌದು ಹೌದು ಅನ್ನುವಂಥದ್ದು. ಹೌದು. ಅಂದ್ರೆ ಶಿಷ್ಟರ ಪಾಲನೆ ದುಷ್ಟರ ಸಂಹಾರ ಎರಡಕ್ಕೂ ಕಾರಣ ಅವನೇ ಅಂತಂದು. ಅಂದ್ರೆ ಅಪ್ಪನ ಹಾಗೇನೆ, ಶಿವನ ಖಂಡಿತ ಹಾಗೇನೆ ಅವನು ಹಾಗೆ ಸದಾ ಭಕ್ತರಿಗೆ ಎಲ್ಲ ಕೊಟ್ಟು ಆಮೇಲೆ ದುಷ್ಟರಿಗೆ ಸಂಹಾರ ಮಾಡೋದು. ಅದು ಅಪಸ್ಮರಣನ್ನ ಕಾಲಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ತುಂಬಾ ಚೆನ್ನಾಗಿ ವಿವರಿಸಿದಿರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.